ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಶುಲ್ಕ ವಿವರ ಪ್ರಕಟಣೆ ಕಡ್ಡಾಯಗೊಳಿಸಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಇಲಾಖೆಯ ಆದೇಶವನ್ನು ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಸ್ವಾಗತಿಸಿದೆ. ಬಹಳ ಮುಖ್ಯವಾದಂಥ ವಿಚಾರ ಇವತ್ತು. ಸರ್ಕಾರ ಇಂತಿಷ್ಟೇ ಶುಲ್ಕ ವಸೂಲಿ ಮಾಡುವಂತೆ ನಿಗದಿಯನ್ನು ಮಾಡಿಲ್ಲ. ಆದರೆ ಖಾಸಗಿ ಶಾಲೆಗಳು ಅಂದರೆ ಧನದಾಹಿ ಆಗಬಾರ್ದು. ಪೋಷಕರ ಹತ್ರ ಶಿಕ್ಷಣಕ್ಕಾಗಿ ಹಣವನ್ನು ವಸೂಲಿ ಮಾಡುವಂತಹ ಪ್ರಮೇಯ ಎದುರಾಗಬಾರ್ದು. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಏನು ಹೇಳುತ್ತೆ ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕಮರ್ಷಿಯಲ್ ರೀತಿ ಅಂದರೆ ಶಿಕ್ಷಣ ಅನ್ನೋದು ಶಿಕ್ಷಣವಾಗಿರಬೇಕು, ಆದರೆ ಇದು ವ್ಯಾಪಾರ ಆಗಬಾರ್ದು. ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಅತ್ಯುತ್ತಮವಾದಂಥ ನಿರ್ಧಾರಕ್ಕೆ ಮುಂದಾಗಿದೆ. ಸೊ ಹಾಗಾಗಿ ಕಮರ್ಷಿಯಲ್ ರೀತಿ ದುಬಾರಿ ಶುಲ್ಕ ಸಂಗ್ರಹಕ್ಕೆ ನಿಷೇಧವನ್ನು ಹೇರಲಾಗಿದೆ. ಇದರ ಬಗ್ಗೆ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಕೂಡ ಮಾತಾಡಿದ್ದಾರೆ. ಅಂದರೆ ಇದನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಹೌದು, ಇವತ್ತು LKG UKGಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡೋ ಶಾಲೆಗಳಿದ್ದಾವೆ. ಶಿಕ್ಷಣದ ಹೆಸರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಅತ್ಯುತ್ತಮ ನಿರ್ಧಾರ ಇದು. ರಾಜ್ಯದ ಖಾಸಗಿ ಅನುದಾನ ರಹಿತ ಶಾಲೆಗಳು ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುವ ಶುಲ್ಕದ ವಿವರಗಳನ್ನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬೇಕು. ಇದನ್ನು ಶಿಕ್ಷಣ ಇಲಾಖೆ ಕಡ್ಡಾಯ ಮಾಡಿದೆ. 24-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹಾಗೂ ಶುಲ್ಕ ಸಂಗ್ರಹ ಪ್ರಕ್ರಿಯೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ RTE ಶಿಕ್ಷಣ ಹಕ್ಕು ಕಾಯ್ದೆ 2009ರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಏನಿದೆ ನಿನ್ನೆ ಬಂದಿರೋ ಕಾನೂನಲ್ಲ, 2009ರಲ್ಲಿ ಇದರ ಬಗ್ಗೆ ಕಟ್ಟುನಿಟ್ಟಾಗಿ ಒಂದು ನಿಯಮವನ್ನು ಮಾಡಲಾಗಿದೆ. ಅದನ್ನು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಬಂದಿರುವಂಥ ಆದೇಶ. ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ 2B ಪ್ರಕಾರ ಎಲ್ಲ ಖಾಸಗಿ ಶಾಲೆಗಳು ತಾವು ನಿಗದಿಪಡಿಸಿರುವ ಅಧಿಸೂಚಿಸಿದ ಶುಲ್ಕದ ವಿವರಗಳನ್ನು ಶಾಲೆಯ ಜಾಲತಾಣದಲ್ಲೇ, ಶಾಲಾ ಸೂಚನಾ ಫಲಕದಲ್ಲಿ ಮತ್ತು SATS ಜಾಲತಾಣಗಳಲ್ಲಿ ಪೋಷಕರಿಗೆ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಪ್ರಕಟಿಸುವುದು ಕಡ್ಡಾಯ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವತ್ತು ನೀವು ಯಾವುದಾದ್ರು ಒಂದು ಉತ್ತಮವಾದಂಥ ಶಾಲೆ ಲಭ್ಯ ಆಗಬೇಕು ಅಂತ ಹೇಳಿ ಗೂಗಲ್ ಮಾಡ್ತಾ ಇದ್ದರೆ, ಅಂತರ್ಜಾಲದಲ್ಲಿ ಹುಡುಕ್ತಾ ಇದ್ದರೆ ಶಾಲೆ ಬಗ್ಗೆ ಎಲ್ಲ ವಿವರ ಇರುತ್ತೆ, ರೇಟಿಂಗ್ ಇರುತ್ತೆ. ಬಟ್ ಶುಲ್ಕದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಅದೆಲ್ಲವನ್ನು ಕೂಡ ಪಾರದರ್ಶಕವಾಗಿ ಹಾಕಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಸಂಸ್ಥೆಗಳು ತಮ್ಮ ಶಾಲೆಯ ಶುಲ್ಕವನ್ನು ನಿಗದಿಪಡಿಸೋದಕ್ಕೆ ಸಂಪೂರ್ಣವಾದ ಅಧಿಕಾರ ಇದೆ. ಆ ನಿಗದಿಪಡಿಸಿರ್ತಕ್ಕಂಥ ಶುಲ್ಕವನ್ನು ತಂತ್ರಾಂಶದಲ್ಲಿ ಹಾಕಲೇಬೇಕು. ಜೊತೆಗೆ ತಮ್ಮ ಶಿಕ್ಷಣ ಸಂಸ್ಥೆಯ ಫಲಕದಲ್ಲಿ ಅದನ್ನ ಹಾಕಿ ಪ್ರಕಟಣೆ ಮಾಡಬೇಕು. ಆ ಆದೇಶವನ್ನ ಆಯುಕ್ತರ ಕಚೇರಿ ಈಗಾಗಲೇ ನೀಡಿದೆ. ಅದನ್ನ ಎಲ್ಲರೂ ಪಾಲಿಸಬೇಕು ಅನ್ನತಕ್ಕಂಥದ್ದು ಮನವಿ ಮಾಡ್ತೇವೆ. ಆದರೆ ಇಷ್ಟೇ ಶುಲ್ಕ ಇರಬೇಕು ಅನ್ನತಕ್ಕಂಥ ಒಂದು ನಿಗದಿಪಡಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಅಂದ್ರೆ ದುಬಾರಿ ಶುಲ್ಕ ಅಥವಾ ಕಮರ್ಷಿಯಲೈಸ್ ಮಾಡ್ತಕ್ಕಂಥದ್ದು, ಎಕ್ಸಾರ್ಬಿಟೆಂಟ್ ಶುಲ್ಕವನ್ನ ಮಾಡ್ತಕ್ಕ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಶಿಕ್ಷಣ ಇಲಾಖೆಯ ಅತ್ಯುತ್ತಮವಾದಂಥ ನಿರ್ಧಾರ ಇದೇನು ಹೊಸ ಕಾನೂನಲ್ಲ, ಆದರೆ ಇರುವಂಥ ಕಾನೂನನ್ನು ಪರಿಣಾಮಕಾರಿಯಾಗಿ ಅನುಸರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಬಟ್ ಇದಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಕೆಲವರು ಶುಲ್ಕವನ್ನು ಪ್ರಕಟಣೆ ಮಾಡ್ಬೋದು, ಮಾಡದೇ ಇರ್ಬೋದು. ಮಾಡದೇ ಇದ್ದರೆ ಏನು ಕ್ರಮ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ದಿವ್ಯಾ, ಇದು ಅತ್ಯಂತ ಪ್ರಮುಖವಾದ ನಿರ್ಧಾರ. ಯಾಕಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ಏನಂತಂದ್ರೆ ಅವ್ರು ಏನೋ ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡ್ಕೊಳ್ತಾರೆ ಅಥವಾ ಶಾಲೆಗೆ ಜಾಯಿನ್ ಮಾಡ್ಕೊಳ್ತಾರ ಸಂದರ್ಭದಲ್ಲಿ ಹಿಗ್ಗಾಮುಗ್ಗಾ ಶುಲ್ಕಗಳನ್ನ ವಿಧಿಸ್ತಾ ಇರುವಂತಹ ಹಲವು ದೂರುಗಳು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೂಡ ಈಗ ಹೊಸ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಹಿಂದೆ ಕೂಡ ಆದೇಶ ಇತ್ತು ಕೂಡ, ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಹೊಸ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ 2009ರ ಏನು ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎನ್ನುವಂತ ಆದೇಶವನ್ನ ಕೊಡಿಸಿರುವಂತದ್ದು. ಏನಂದ್ರೆ ಇವ್ರು ಎಷ್ಟು ಶುಲ್ಕವನ್ನ ವಿದ್ಯಾರ್ಥಿಗಳಿಂದ ಪೋಷಕರ ಒಂದು ಸಂಗ್ರಹ ಮಾಡ್ತಾರೆ, ಆ ಶುಲ್ಕದ ವಿವರಗಳನ್ನ ಶಾಲಾ ಜಾಲತಾಣ ಆಗಿರ್ಬೋದು, ಶಾಲಾ ಸೂಚನಾ ಫಲಕ ಮತ್ತು ಇಲಾಖೆ SATS ಜಾಲತಾಣ ಏನಿದೆ ಅದರಲ್ಲಿ ಅಪ್ಡೇಟ್ ಮಾಡಬೇಕು, ಅದನ್ನು ಕಡ್ಡಾಯಗೊಳಿಸಿದ್ದಾರೆ. ಎರಡನೇದಾಗಿ ಇದನ್ನೇನಾದ್ರೂ ಇವರು ಕ್ಯಾಪಿಟೇಷನ್ ಫೀ ರೀತಿನಲ್ಲಿ ಅಂದ್ರೆ ಹೆಚ್ಚುವರಿ
ದುಡ್ಡನ್ನ ಅವರು ವಸೂಲಿ ಮಾಡಿದ್ರೆ ಅದನ್ನ ಕ್ಯಾಪಿಟೇಷನ್ ಫೀ ಅಡಿನಲ್ಲಿ ಶಿಕ್ಷಣ ಇಲಾಖೆ ಕನ್ಸಿಡರೇಷನ್ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ಆ ದುಡ್ಡಿನ ಬಗ್ಗೆ ಸಂಪೂರ್ಣ ವಿವರವನ್ನ ಸರ್ಕಾರಕ್ಕೆ ಅಥವಾ ಶಿಕ್ಷಣ ಇಲಾಖೆ ಸಂಪೂರ್ಣ ಕೊಡ್ಬೇಕಾಗ್ತದೆ. ಅದು ಸೆಕ್ಷನ್ 13(1) ಅಡಿನಲ್ಲಿ ಇದನ್ನ ಕಡ್ಡಾಯ ಮಾಡಿರುವಂತದ್ದು. ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ಪೋಷಕರಿಗೆ ಇಂಟರ್ವ್ಯೂ ಮಾಡುವಂತದ್ದು, ಅಂದ್ರೆ ಅವ್ರಿಗೆ ಇಂಟರ್ವ್ಯೂ ಮಾಡುವ ರೀತಿಯಲ್ಲಿ ಮಾಡಿದ್ರೆ, ಸ್ಕ್ರೀನಿಂಗ್ ಮಾಡುವ ರೀತಿಯಲ್ಲಿ ಮಾಡಿದ್ರೆ ಅದು ತಪ್ಪು ಅನ್ನುವಂತ ವಿಚಾರವನ್ನು ಕೂಡ ಇದನ್ನ ಹೇಳಿರುವಂತದ್ದು. ಆ ರೀತಿ ಮಾಡಿದ್ರಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಮತ್ತೆ ದಂಡನ ವಿಧಿಸ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೆಚ್ಚುವರಿ ಶುಲ್ಕ ಮತ್ತೆ ಪೋಷಕರಿಗೆ ಮತ್ತೆ ಮಗುವಿಗೆ ಏನಾದ್ರೂ ಅವರು ಸಂದರ್ಶನ ಮಾಡಿದ್ರೆ ಜಾಯಿನ್ ಟೈಮ್ ಅಲ್ಲಿ ಅದಕ್ಕೂ ಶಿಕ್ಷೆಯನ್ನ ಕೊಡುವಂತ ರೀತಿಯಲ್ಲಿ ಹೇಳಿರುವಂತದ್ದು. 25,000ದಿಂದ 50,000 ರೂಪಾಯಿವರೆಗೆ ದಂಡವನ್ನು ವಿಧಿಸುವಂತ ಅವಕಾಶ ಈ ಕಾಯ್ದೆ ಅಡಿನಲ್ಲಿ ಇದೆ. ಹಾಗಾಗಿ ಪ್ರತಿಯೊಂದು ಇವರು ಕೂಡ ಇದನ್ನು ಪಾಲಿಸಲೇಬೇಕಾಗ್ತದೆ. ಈಗಾಗಲೇ ಕ್ಯಾಂಪ್ಸ್ ಏನಿದೆ ಅವರು ಈ ಒಂದು ಆದೇಶವನ್ನ ಸ್ವಾಗತ ಮಾಡಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆಗೆ ಇಂತಿಷ್ಟೇ ಶುಲ್ಕವನ್ನ ನಿಗದಿ ಮಾಡಬೇಕು ಎನ್ನುವಂತ ಯಾವುದೇ ನಿಯಮಾವಳಿ ಇಲ್ಲ. ಹಾಗಾಗಿ ಹೆಚ್ಚುವರಿ ಅಂದ್ರೆ ದುಬಾರಿ ಶಿಕ್ಷಣ ಅಂದ್ರೆ ದುಬಾರಿ ಶುಲ್ಕವನ್ನ ಸಂಗ್ರಹ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಅಬ್ಸರ್ವೇಷನ್ ಮಾಡಬೇಕಾಗ್ತದೆ. ಆ ವಿಚಾರವನ್ನು ಕೂಡ ಕ್ಯಾಂಪ್ಸ್ ಅಧ್ಯಕ್ಷರಾದಂತ ಶಶಿಕುಮಾರ್ ಹೇಳಿಕೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.